ಏ ಆಯ್ತಾಯ್ತು, ನೀವು ಕಚ್ಚಾಡಬೇಡಿ ಕಣ್ರೆ. ಹೋಮ್ವರ್ಕಿನ ಎಷ್ಟಿದೆ? ಸ್ವಲ್ಪ. ಸ್ವಲ್ಪ ತಾನೇ. ಬನ್ನಿ ಕತೆ ಹೇಳ್ತೀನಿ. ಕತೆನಾ? ಕತೆನೇ. ಬನ್ನಿ ಬನ್ನಿ ಬನ್ನಿ. ಕೂತ್ಕೋ. ಏನ್ ಕತೆ? ಬಾಳೆಹಣ್ಣು ಯಾವ ಪ್ರಾಣಿಗೆ ತುಂಬ ಇಷ್ಟ? ಮಂಗ. ಮಂಗನ ಕತೆ ಹೇಳ. ಒಂದ್ಸಲ ಕಾಡಲ್ಲಿ ಮಂಗಗಳೆಲ್ಲ ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಂತೆ. ಆವಾಗ ಒಂದು ಲೀಡರ್ ಮಂಗ ಹೇಳ್ತಂತೆ, ನಾವಿನ್ಮೇಲೆ ಈ ಥರ ಕೋತ್ಕೋತಿ ಥರ ಮಂಗನ ಥರ ಆಡೋದು ಬೇಡ, ಇನ್ಮೇಲೆ ಸ್ವಲ್ಪ ಮನುಷ್ಯರ ಥರ ಆಡೋಣ. ಹೆಂಗಿದ್ರು ಮನುಷ್ಯರಾಗಿದ್ದೆ ಮಂಗನಿಂದ ಅಲ್ವಾ, ಮನುಷ್ಯರ ಥರ ಆಡೋಣ ಅಂತ ಹೇಳ್ಬಿಟ್ಟು, ಮನುಷ್ಯರಾಗಬೇಕು ಅಂದ್ರೆ ಏನು ಮಾಡಬೇಕು? ಸರಿ, ಫಸ್ಟು ಉಪವಾಸ ಮಾಡೋದು ಕಲಿಯೋಣ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡ್ತಾರೆ. ಹಾಂ ಸರಿ ಸರಿ, ನಾಳೆ ಬೆಳಗ್ಗೆಯಿಂದ ಉಪವಾಸ ಮಾಡೋಣ, ಎಲ್ಲ ರೆಡಿ ಆಗ್ಬಿಡೋಣ ಅಂತ ಡಿಸೈಡ್ ಮಾಡ್ತಾರೆ. ಮಾರನೇ ದಿನ ಬೆಳಿಗ್ಗೆ ಎಲ್ಲ ಉಪವಾಸ ಸ್ಟಾರ್ಟ್ ಮಾಡ್ತಾರೆ. ಉಪವಾಸ ಸ್ಟಾರ್ಟ್ ಮಾಡಿದಾಗ ಪಾಪ ಈ ಸಣ್ಣ ಪುಟ್ಟ ಈ ಮರಿ ಮಂಗಗಳಿರ್ತಾವಲ್ಲ, ಅವಕ್ಕೆಲ್ಲ ಹೊಟ್ಟೆ ಸೆಕ್ ಸ್ಟಾರ್ಟ್ ಆಗುತ್ತಂತೆ. ಆವಾಗ ಅಮ್ಮ ಮಂಗ ಹತ್ರ ಹೋಗ್ಬಿಟ್ಟು ಹೇಳ್ತಂತೆ, ಅಮ್ಮಮ್ಮ ತುಂಬ ಹೊಟ್ಟೆ ಸಿಗ್ತಾ ಇದೆ. ಆವಾಗ ಅಮ್ಮ ಮಂಗ ಹೇಳ್ತಂತೆ ಅಪ್ಪ ಮಂಗ ಹತ್ರ, ನೋಡಿ ನೋಡಿ ಒಂದು ಕೆಲಸ ಮಾಡೋಣ, ಮಕ್ಕಳಿಗೆಲ್ಲ ತುಂಬ ಹೊಟ್ಟೆ ಸಿಗ್ತಾ ಇದೆಯಂತೆ, ಇಲ್ಲೇ ಪಕ್ಕದಲ್ಲೇ ತೋಟ ಇದೆ, ಆ ತೋಟದ ಪಕ್ಕದಲ್ಲೇ ಹೋಗಿ ಕೂತ್ಕೊಂಡು ಉಪವಾಸ ಮಾಡೋಣ. ನಮ್ಮದು ಉಪವಾಸ ಮುಗಿತಿದ್ದ ಹಾಗೇ ಅಲ್ಲೇ ಪಕ್ಕದಲ್ಲಿ ತೋಟ ಇರುತ್ತೆ, ತೋಟಕ್ಕೆ ಹೋಗಿ ಹಣ್ಣು ತಿನ್ನೋಣ ಅಂತ. ಓ ಕರೆಕ್ಟ್, ಒಳ್ಳೆ ಐಡಿಯಾ ಅಂತ ಹೇಳಿ ಎಲ್ಲ ತೋಟದ ಹತ್ರ ಹೋಗಿ ಕೂತ್ಕೋತಾರೆ, ಉಪವಾಸ ಮಾಡ್ತಾ ಇರ್ತಾರೆ. ಮತ್ತೆ ಹೊಟ್ಟೆ ಹಸಿ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಆವಾಗ ಅಮ್ಮ ಹೇಳುತ್ತಂತೆ, ಒಂದು ಕೆಲಸ ಮಾಡೋಣ, ತೋಟದ ಹತ್ರ ಇದ್ವಿ, ತೋಟದ ಒಳಗೋಗಿ ಕೂತ್ಕೊಳ್ಳೋಣ, ನಾವೇನು ತಿನ್ನೋದು ಬೇಡ, ಉಪವಾಸ ಮುಗಿತಿದ್ದ ಹಾಗೆ ಅಲ್ಲೇ ಹಣ್ಣೆಲ್ಲ ತಿನ್ನೋಣ, ಈ ಬಾಳೆಹಣ್ಣೆಲ್ಲ ತಿನ್ನೋಣ ಅಂತ. ಹಾಂ ಸರಿ ಸರಿ, ತೋಟದ ಒಳಗೋಗಿ ಕೂತ್ಕೋತಾರೆ. ಮತ್ತೆ ಹೊಟ್ಟೆ ಹಸಿಗೆ ಸ್ಟಾರ್ಟ್ ಆಗುತ್ತೆ. ಆವಾಗ ಹೇಳುತ್ತಂತೆ, ನೋಡಿ ನೋಡಿ ಒಂದು ಕೆಲಸ ಮಾಡೋಣ, ಈ ಬಾಳೆಹಣ್ಣೆಲ್ಲ ಕಿತ್ಕೊಂಡು ತಂದಿಲ್ಲಿ ನಾವು ರಾಶಿ ಹಾಕೊಂಡ್ಬಿಡೋಣ, ಉಪವಾಸ ಮುಗಿತಿದ್ದ ಹಾಗೇ ಹಣ್ಣೆಲ್ಲ ತಿನ್ಬಿಡೋಣ, ಹೆಂಗಿದ್ರು ಹೊಟ್ಟೆ ಹಸ್ತಿರುತ್ತಲ್ವ ಅಂತ. ಓ ಹೌದು, ಒಳ್ಳೇದಲ್ವ ಅಂತ ಮತ್ತೆ ಬಾಳೆಹಣ್ಣೆಲ್ಲ ತಂದು ರಾಶಿ ಹಾಕೋತಾರೆ. ಮಕ್ಕಳೆಲ್ಲ ಬಾಳೆಹಣ್ಣು ಪಕ್ಕದಲ್ಲೇ ಇರ್ತವಲ್ಲ, ಆಸೆ ಆಗುತ್ತೆ ಅವಾಗ ತಿನ್ನಕ್ಕೆ, ಅದಕ್ಕೆ ಹೊಟ್ಟೆ ಹಸಿ ಅಂತ ಹೇಳ್ತವೆ. ಆವಾಗ ಏನು ಡಿಸೈಡ್ ಮಾಡ್ತಾರೆ ಅಂದರೆ, ಒಂದು ಕೆಲಸ ಮಾಡೋಣ, ಈ ಬಾಳೆಹಣ್ಣುಗಳದೆಲ್ಲ ಸಿಪ್ಪೆ ಸುಲಿದು ಹಾಗೆ ಇಟ್ಕೊಂಡಿರೋಣ, ಆಮೇಲೆ ಉಪವಾಸ ಮುಗಿದ್ಮೇಲೆ ತಿನ್ಬಿಡೋಣ, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಉಪವಾಸ ಮುಗಿದೋಗ್ಬಿಡುತ್ತೆ ಅಂತ. ಉಪವಾಸ ಮುಗಿಯೋದಕ್ಕೆ ಇನ್ನೂ ತುಂಬ ಟೈಮ್ ಇರುತ್ತೆ, ಆದರೂ ಮಂಗನ ಬುದ್ಧಿ ಅಲ್ವಾ, ಅದಕ್ಕೆ ಇನ್ನೂ ಸ್ವಲ್ಪ ಹೊತ್ತಾಗುತ್ತೆ, ಮತ್ತೆ ಹೊಟ್ಟೆ ಹಸುತ್ತೆ. ಆವಾಗ ಒಂದು ಕೆಲಸ ಮಾಡೋಣ, ಈ ಸಿಪ್ಪೆ ಸುಲಿದಿರೋ ಹಣ್ಣನ್ನೆಲ್ಲ ತೆಗೆದು ಬಾಯಲ್ಲಿ ಇಟ್ಕೊಳ್ಳೋಣ, ಉಪವಾಸ ಟೈಮ್ ಮುಗಿದ ತಕ್ಷಣ ಹಾಗೆ ತಿನ್ಕೊಂಬಿಡೋಣ, ಬಾಯಲ್ಲಿ ಇರುತ್ತಲ್ವಾ ಅಂತ. ಸರಿ ನೋಡ್ತಾರೆ, ಇನ್ನೇನು ಬಾಳೆಹಣ್ಣು ಬಾಯಿ ಒಳಗೆ ಇಟ್ಟಾಯ್ತು, ರುಚಿ ಹತ್ತಾಯ್ತು, ಬಾಳೆಹಣ್ಣೆಲ್ಲ ತಿನ್ಕೊಂಬಿಡ್ತ ಪಾಪ ಮಂಗಳು. ಮಂಗನ ಬುದ್ಧಿ ಅಲ್ವಾ, ಅಷ್ಟೇ, ಉಪವಾಸ ಇಲ್ಲ ಏನಿಲ್ಲ. ಇದ್ರ ಮಾರಲ್ ಏನು ಹೇಳು? ಏನು ಏನು ಅಂದರೆ, ನಾವು ಯಾವ್ದಾದ್ರು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮನಸ್ಸನ್ನ ಗಟ್ಟಿ ಮಾಡಿ ಆ ಕೆಲಸ ಮುಗಿಯೋವರೆಗೂ ನಾವು ಫೋಕಸ್ ಬಿಡಬಾರ್ದು. ಅಂದರೆ ನಮ್ಮ ಗಮನ ಎಲ್ಲ ಆ ಕೆಲಸದ ಮೇಲೆ ಇರಬೇಕು, ಆವಾಗ ನಮಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ಮಂಗಗಳ ಥರ ಮಾಡೋ ಕೆಲಸ ಮಾಡೋಕ್ಕಾಗದೆ ಅರ್ಧದಲ್ಲೇ ಹಾಳಾಗುತ್ತೆ. ಚೆನ್ನಾಗಿದೆ ಸ್ಟೋರಿ. ಚೆನ್ನಾಗಿದ್ಯಾ? ಚಪಾತಿ ಮಾತ್ರ ಮಾಡಬೇಡ.